ಓಂ ನಮೋ ಭಗವತೆ ರುದ್ರಾಯ ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಜಾತಸ್ಯ ಮರಣಂ ಧ್ರುವಂ ಎಲ್ಲರೂ ಸಾಯಲೇಬೇಕು, ಎಲ್ಲರೂ ಒಂದಲ್ಲ ಒಂದು ದಿವಸ ಹೊರಡಲೇಬೇಕು. ಆದರೆ ಆ ಹೊರಟಂತಹ ನಮ್ಮಲ್ಲಿ ಯಾರೋ ನಮ್ಮ ಅಕ್ಕಪಕ್ಕದಲ್ಲೋ ನಮ್ಮ ಮನೆಯವರೋ ಕುಟುಂಬದ ವರ್ಗದವರೋ ಬಂಧುಗಳು ಫ್ರೆಂಡ್ಸು ಯಾರೋ ಒಬ್ಬರು ಒಂದು ದೈವಾಧೀನರಾದಂಥ ಸಂದರ್ಭಕ್ಕೆ ಅನುಸಾರವಾಗಿ ನಮ್ಮ ನಡೆ ಏನು, ನಾವು ಯಾವ ರೀತಿ ನಡ್ಕೋಬೇಕು, ನಮ್ಮ ಕರ್ಮ ಕಳ್ಕೊಳ್ಳೋಕ್ಕೆ ಅದ್ಭುತವಾದ ಒಂದು ಸಮಯ ಅಂದರೆ ಆ ಸಮಯ. ಅಂದರೆ ಏನು ಹೇಳುತ್ತೆ, ಯಾರಾದರೂ ದೈವಾಧೀನರಾದಾಗ ಅದು ನಾವು ಹೇಳ್ತೀವಿ ಅದನ್ನು ಶವ ಅಂತೀವಿ, ಅಂದರೆ ಶವ ಸಂಸ್ಕಾರ ಒಂದು ಸಮಯದಲ್ಲಿ ನಾವು ನಡ್ಕೊಳ್ಳೋ ರೀತಿಯಿಂದ ನಮ್ಮ ಹೊರೆಗಳ ಕರ್ಮಗಳನ್ನು ಕೂಡ ನಾವು ಕಳ್ಕೋಬೋದು, ಹಿಂದಿನ ಜನ್ಮದ ಕರ್ಮಗಳನ್ನು ಕಳ್ಕೋಬೋದು. ನಮಗಿನ್ನೇನು ಯಾವುದೋ ಅವಾಂತರ ನಮ್ಮನ್ನು ಆವರಿಸ್ಕೊಳ್ತಾ ಇದೆ ಅದನ್ನೂ ಕೂಡ ಮೆಟ್ಟಿ ನಿಲ್ಲಬಹುದು ಅಂತಕ್ಕಂಥದ್ದು ಕೂಡ ಇದು ಒಂದು ಭಾಳ ಅದ್ಭುತವಾದ ಗುಟ್ಟು ಕೂಡ ಆಗಿದೆ, ಸೀಕ್ರೆಟ್ ಆಗಿದೆ. ಹಾಗಾಗಿನೇ ಹಿರಿಯರು ಭಾಳಷ್ಟು ಯಾರೋ ತೀರ್ಕೊಂಡಿರ್ತಾರೆ, ನಮಗೆ ಸಂಬಂಧನೇ ಇಲ್ಲ, ಅಲ್ಲಿರ್ತಕ್ಕಂಥ ಎಲ್ಲ ಆ ಶವದ ಬಂಧುಗಳಿಗೆ ಕಾಫಿ ಮಾಡಿ ಕಳಿಸೋದು, ತಿಂಡಿ ಮಾಡಿ ಕಳಿಸೋದು, ಹಣ್ಣುಗಳನ್ನು ಕಳಿಸೋದು, ನೀರನ್ನು ಕೊಡೋದು, ಹಾಲನ್ನು ಕೊಡೋದು, ನಮಗೆ ಸಂಬಂಧನೇ ಇಲ್ಲ ಅದು. ಆದರೆ ನಾವು ಅಂದ್ಕೊಳ್ತೀವಿ ನೋಡಿ ಆ ವ್ಯಕ್ತಿಗೂ ಇಬ್ಬರಿಗೂ ಸಂಬಂಧನೇ ಇಲ್ಲ, ಆದರೆ ಇವರು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಆ ಶವ ಅಲ್ಲಿಟ್ಟಿರ್ತಾರೆ, ಆ ಶವಕ್ಕೆ ಬೇಕಾಗಿರ್ತಕ್ಕಂಥ ಏನು ಎಲ್ಲೋ ಒಂದು ಕಡೆ ಹೂಳೋದಿರ್ಬೋದು, ಅಂತ್ಯೇಷ್ಟಿ ಅಂತ ಕರಿತೀವಿ ನಾವು ಅದನ್ನು, ಅಂತ್ಯೇಷ್ಟಿ ದಹನಕ್ಕಾಗ್ಬೋದು. ನಾವು ಹೋಗಿ ಆ ಸಹಾಯ ಮಾಡಿದ್ದೆ ಆದರೆ ನಮ್ಮ ಈ ಜನ್ಮದ ಕರ್ಮಗಳು ಕಳ್ಕೊಳ್ತೀವಿ. ಹಾಗಾಗಿ ಶವ ಸಂಸ್ಕಾರದ ಸಮಯದಲ್ಲಿ ನಾವು ಮಾಡಿದ ಸಹಾಯ, ಎಷ್ಟೋ ಜನ ಆ ಶವವನ್ನು ಹೂಳೋ ತನಕ ಅಲ್ಲಿಯ ತನಕ ಹೋಗಿ ಸಹಾಯ ಮಾಡ್ತಾರೆ, ಅಲ್ಲಿ ಬೇಕಾಗಿರ್ತಕ್ಕಂಥ ಪರಿಕರಗಳನ್ನು ಒದಗಿಸ್ಕೊಡ್ತಾರೆ. ಯಾಕೆಂದರೆ ಆ ಕುಟುಂಬದಲ್ಲಿ ಆ ವ್ಯಕ್ತಿಯನ್ನು ಕಳ್ಕೊಂಡು ದುಃಖ ತಪ್ತರಾಗಿರ್ತಾರೆ, ಎಲ್ಲೋ ಒಂದು ಕಡೆ ಶೋಕ ಸಾಗರದಲ್ಲಿ ಮುಳುಗಿರ್ತಾರೆ. ಆ ಸಮಯದಲ್ಲಿ ನಾವು ಮಾಡಿದ ಸಹಾಯ ಮಹಾಪುಣ್ಯವನ್ನು ಕೂಡ ತಂದು ಕೊಡುತ್ತೆ, ಒಳ್ಳೆಯದು ಕೂಡ ಆಗುತ್ತೆ. ಆರೋಗ್ಯದಲ್ಲಿ ಚೇತರಿಕೆ, ಹಣಕಾಸಿನ ವಿಷಯದಲ್ಲಿ ಶುಭ, ಎಲ್ಲೋ ಒಂದು ಕಡೆ ಬಿಕ್ಕಟ್ಟುಗಳಿಂದ ನಾವು ಹೊರಗಡೆ ಕೂಡ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಯಾಕೆಂದರೆ ಈ ಒಂದು ಅಂತ್ಯೇಷ್ಟಿಯನ್ನು ಒಬ್ಬ ವ್ಯಕ್ತಿ ಮರಣ ಹೊಂದಿದ ಮೇಲೆ ಮರಣಾನಂತರ ನಾವು ಕೊಡ್ತಕ್ಕಂಥ ಗೌರವ ಕಟ್ಟ ಕಡೆಯ ಗೌರವ ಕೂಡ ಅದು ಬೀಳ್ಕೊಡುವ ಗೌರವ ಕೂಡ ಆಗಿರುತ್ತೆ. ಹಾಗೆಯೇ ಆ ಒಂದು ಶವ ಸಂಸ್ಕಾರ ಕಾರ್ಯವನ್ನು ನಾವು ಅಪರ ವಿಧಿವಿಧಾನಗಳಂತೀವಿ. ಎಲ್ಲಕ್ಕಂತ ಮಿಗಿಲಾಗಿ ಸಹಾಯ ಮಾಡಿ, ಅನುಕೂಲ ಮಾಡಿಕೊಡಿ, ಏನೋ ಒಂದು ನಿಮ್ಮ ಕೈಲಾದ ಸಹಾಯವನ್ನು ನಾವು ಮಾಡಿದ್ದೆ ಆದರೆ ಒಳ್ಳೆಯದು. ಯಾಕೆಂದರೆ ಆ ದೇಹ ಇನ್ನೇನು ಪಂಚಭೂತಗಳಲ್ಲಿ ಲೀನ ಆಗಿಬಿಡುತ್ತೆ, ಆ ದೇಹ ಕೂಡ ನೋಡುತ್ತೆ ನನಗೂ ನಿನಗೂ ಸಂಬಂಧನೇ ಇಲ್ಲ, ಇಷ್ಟೆಲ್ಲ ಸಹಾಯ ಮಾಡ್ತಾ ಇದೆಯಾ. ಎಲ್ಲೋ ಒಂದು ಕಡೆ ಒಂದು ಸತ್ತ ಶವ ರೋಡಲ್ಲಿ ಬಿದ್ದಿರುತ್ತೆ, ಅದಕ್ಕೆ ಒಂದು ಇನ್ಫಾರ್ಮೇಷನ್ ಮೆಸೇಜ್ ಕೊಡೋದು, ಅಥವಾ ಆಂಬ್ಯುಲೆನ್ಸನ್ನು ಕರೆದು ಅದನ್ನು ಒಪ್ಪಿಸೋದು. ಎಷ್ಟೋ ಜನ ನೋಡಿ ಈ ಶವ ಸಂಸ್ಕಾರ ಅಥವಾ ಶವಗಳಿಗೆ ಆಂಬ್ಯುಲೆನ್ಸನ್ನು ಫ್ರೀಯಾಗಿ ಕೊಡ್ತಾರೆ, ಫ್ರೀಯಾಗಿ ಬಿಟ್ಬಿಡ್ತಾರೆ, ಅಲ್ಲೇ ಬೋರ್ಡ್ ಹಾಕಿರ್ತಾರೆ ಉಚಿತ ಸೇವೆಗಳು. ಇದು ಕೂಡ ಮಹಾಪುಣ್ಯ ಅಲ್ವಾ. ಹಾಗಾಗಿ ನಾವು ಈ ಸಹಾಯ ಮಾಡಿದಾಗ ವಂಶ ಪಾರಂಪರ್ಯವಾಗಿ ಚೆನ್ನಾಗಿರ್ತಕ್ಕಂಥದ್ದು. ಕೆಲವರು ಶವ ಪೆಟ್ಟಿಗೆಯನ್ನು ಕೊಡ್ತಾರೆ, ಕೆಲವರು ಆಂಬ್ಯುಲೆನ್ಸನ್ನು ಕೊಡ್ತಾರೆ, ಆ ಕುಟುಂಬ ವರ್ಗದವ್ರಿಗೆ ಹೋಗಿ ಸಾಂತ್ವನ ಹೇಳ್ತಾರೆ, ನಾನಿದ್ದೀನಿ ನಿಮ್ಮ ಜೊತೆಗೆ ಸಹಾಯ ಮಾಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳ್ತಾರೆ. ಕೆಲವರು ಶವ ಹೂಳ್ಕೊಳ್ಳೋಕ್ಕೆ ಜಾಗವನ್ನು ಕೊಡ್ತಾರೆ. ಈ ರೀತಿ ಎಲ್ಲವನ್ನ ಗಮನಿಸಿ ಒಂದೇ ಒಂದು ಮಾತು ಹೇಳ್ಬೋದು, ಶವ ಸಂಸ್ಕಾರ ಸಮಯದಲ್ಲಿ ನಾವು ಮಾಡಿದ ಸಹಾಯ ನಮ್ಮ ಕರ್ಮಗಳನ್ನು, ನಮ್ಮ ಪಾಪಗಳನ್ನು ತೊಳೆದು ನಮ್ಮ ಕುಟುಂಬ ವರ್ಗದವರಿಗೆ ನಮಗೆ ಶುಭವನ್ನುಂಟು ಮಾಡುತ್ತೆ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.